ಸೌಹಾರ್ದತೆಯಿಂದ ಮೊಹರಂ ಆಚರಿಸಿ. ಪಿಎಸ್ಐ ಐಶ್ವರ್ಯ ನಾಗರಾಳ್. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಮೊಹರಂ ಹಬ್ಬದ ಶಾಂತಿ ಸಭೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಶ್ರೀ ಸಿಪಿಐ ವಿಜಯಕುಮಾರ್ ವಹಿಸಿ ಮಾತನಾಡಿದರು. ಪಿಎಸ್ಐ ಕುಮಾರಿ ಐಶ್ವರ್ಯ ನಾಗರಾಳ್ ಸಭೆಯಲ್ಲಿ ಉಪಸ್ಥಿತಿ ವಹಿಸಿ ಮಾತನಾಡಿದರು. ನಿವೃತ್ತ ಶಿಕ್ಷಕ ಎಂಎಸ್ ಧಡೇಸೂರ್ಮಠ್ ಮಾತನಾಡಿದರು. ಪ್ರಾಚಾರ್ಯ ಶಿವಾನಂದ್ ಗೋಗೇರಿ ಮಾತನಾಡಿದರು. ಸಭೆಯಲ್ಲಿ ಎಎ ನವಲಗುಂದ, ಮರಿಯಪ್ಪ ಇಟಿ ಸೇರಿದಂತೆ ಹಲವರು ಮಾತನಾಡಿದರು. ಫಕ್ರು ಸಾಬ್ ರೇವಡಿಗಾರ್, ಡಿಎಂ ಹವಾಲ್ದಾರ್, ರೆಹಮಾನ್ ಸಾಬ್ ಹೊಸಮನಿ, ರಹಮಾನ್ ಸಾಬ್ ಭಾಗವಾನ್, ಕಾಶಿಂ ಸಾಬ್ ಗಡಾದ್, ಅಬ್ದುಲ್ ಅತ್ತಾರ್, ಮಾವು ಸಾಬ್ ಬೆಟಗೇರಿ, ಜಾಕೀರ್ ಬುಡ್ಡ, ಸೋಮಪ್ಪ ಹನುಮಸಾಗರ, ಉಮೇಶ್ ಪಾದಗಟ್ಟಿ, ಮಹಮ್ಮದ್ ರಫೀಕ್ ಹಿರೇಮನಿ, ಪಿಪಿ ಹೂಗಾರ್, ಎಎಂ ರಾಹುತ್, ವೈಎಸ್ ನವಲಗುಂದ, ದಾದೆ ಸಾಬ್ ಭಿನ್ನಾಳ್, ಉಮೇಶಗೌಡ ಪಾಟೀಲ್, ನಿಂಗಪ್ಪ ಹೊನ್ನಾಪುರ್, ಹನುಮಂತಪ್ಪ ದ್ವಾಸಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಚ್ಬಿಇಟಿ ಕನಕ ಟಿವಿ ಗಜೇಂದ್ರಗಡ. ನಂತರ ಯಾರದೇ ಏನು ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಇದು ಹಬ್ಬ ಎಲ್ಲರ ಹಬ್ಬ. ನಾವು ಹೇಳ್ತೀವಲ್ಲ ಮೊಹರಂ ಅಂದ್ರೆ ನನಗೆ ನೆನಪಿರೋ ಪ್ರಕಾರ ನನ್ನ PUC ಆಗುತ್ತೆ ನನಗೆ ಗೊತ್ತೇ ಇರಲಿಲ್ಲ ಇದು ಹಬ್ಬ ಇಲ್ಲ ಅನ್ನೋದು. ಎಲ್ಲರೂ ಹೋಗಿ ಸಕ್ರೆ ಉಳಿಸ್ತಿದ್ರು, ನಾವು ಸಕ್ರೆ ಉಳಿಸ್ತಿದ್ದು ಬರ್ತಿದ್ವಿ. ನನಗೆ ಗೊತ್ತೇ ಇರಲಿಲ್ಲ ಹಿಂದೂ ಹಬ್ಬ, ಮುಸ್ಲಿಂ ಹಬ್ಬ, ಮತ್ತೊಂದು ಹಬ್ಬ ಅನ್ನೋದು. ಯಾಕಂದ್ರೆ ಆ ಥರ ಎಲ್ಲ ಊರಾಗೂ ಬರ್ತಿದ್ದು. ನಮ್ಮ ಇಂಡಿಯನ್ ಸಿಸ್ಟಮ ಹಿಂಗೆ ಐತಿದ್ದು. ನಮ್ಮ ಊರಾಗ ಅಷ್ಟೇ ಹಿಂಗೆ ಐತಿ, ಬೇರೆ ಊರಾಗ ಇಲ್ಲ ಅಂತ ನಾ ಹೇಳಲ್ಲ. ಎಲ್ಲ ಊರೊಳಗೆ ಇದ್ದಿದ್ದು ಹೆಂಗಂದ್ರೆ ನಾವು ಹಿಂದೂ ಮುಸ್ಲಿಂ ಯಾವತ್ತೂ ನಾವು ಒಬ್ಬರೇ ಅಂತ ಬಾಳ್ತಾರೋದು. ಈ ಹಬ್ಬನೂ ಅದೇ ರೀತಿಯಿಂದ ಆಚರಿಸೋಣ. ಯಾರಿಗೆ ತೊಂದರೆ ಆಗೋದು ಬೇಡ. ಇವೆರಡು ವಿಷಯ ಶಾಂತಿಯುತವಾಗಿ ನೀವು ಹಬ್ಬ ಮಾಡಿರಿ. ನಿಮ್ಮ ಸಪೋರ್ಟಿಗೆ ನಾವು ಇರ್ತೀವಿ. ಇದು ಒಂದು ನಿಮಗೆ ನಾವು ಒಂದು ಬಲ ಕೊಟ್ಟಂಗ ನಿಮ್ಮ ಕಡೆಯಿಂದ ನಾವು ಒಂದು ಪ್ರಾಮಿಸ್ ತೊಗೋತೀವಿ. ಹೌದು ನಾವು ಮಾಡ್ತೀವಿ ಮೇಡಮ್ ಅವರ, ನೀವು ನಮ್ಮ ಜೊತೆ ಇರಲಿ ಅಂತ. ಇದಿಷ್ಟೇ ಇದು ಶಾಂತಿ ಸಭೆ ಉದ್ದೇಶ. ನಂತರ ಸರ್ ನಮ್ಮಲ್ಲಿ ಟೋಟಲ್ 18 ಹಳ್ಳಿಗಳೊಳಗೆ ಹಾಕೋಸ್ತೀವಿ. ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವು, ಅದೇ ನಮ್ಮದು ಉದ್ದೇಶ. ಹಾಗೆ ಈ ಹಬ್ಬಗಳನ್ನೆಲ್ಲ ಬರ್ತಿರ್ತಾವ ಹೋಗ್ತಿರ್ತಾವ. ನಾವು ನೀವೆಲ್ಲ ಶಾಂತಿ ಸಭೆಗೆ ಬರ್ತಿರ್ತೀರಿ. ನಮ್ಮ ಪೊಲೀಸ್ ಇಲಾಖೆ ಉದ್ದೇಶ ಒಂದೇ, ನೀವು ನಮ್ಮ ಜೊತೆಗಿರ್ರಿ, ನಾವು ನಿಮ್ಮ ಜೊತೆಗಿರ್ತೀವಿ. ಶಾಂತಿ ರೀತಿಯಿಂದ ಎಲ್ಲ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗೋಣ. ಈಗ ಮೊಹರಂ ಹಬ್ಬ ವಿಷಯದ ನೀವೆಲ್ಲ ತಿಳಿಸಿದಂತೆ ಸುಮಾರು ಕಡೆಗಳಲ್ಲಿ ಬೇರೆ ಬೇರೆ ರೀತಿ ಇರ್ತಾವೆ. ಸೋಮವಾರ ರವಿವಾರ ಕೂಡಿಸ್ತಾರೆ, ಮಂಗಳವಾರ ದಿವಸ ಏನೋ ಪ್ರೋಗ್ರಾಮ್ ಇರ್ತಾವೆ, ಕತ್ತಲ ರಾತ್ರಿ ದಿವಸ ಪ್ರೋಗ್ರಾಮ್ ಬೇರೆ ಇರ್ತಾವೆ, ಶುಕ್ರವಾರ ದಿವಸ ಹೋಗೋದು ಬೇರೆ ಪ್ರೋಗ್ರಾಮ್ ಇರ್ತವೆ. ಅದೆಲ್ಲ ಟೈಮಿಂಗ್ ಬೇರೆ ಬೇರೆ ಇರ್ತಾವೆ. ಹಂಗಾಗಿ ಅದನ್ನೆಲ್ಲ ತಿಳ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹೊಸದಾಗಿ ಬಂದ್ವಿ. ಬಟ್ PSI ಅವರು ಹಳಬರು, ಅವರಿಗೆಲ್ಲ 2 ವರ್ಷದಿಂದ ಸತತ 2 ವರ್ಷದಿಂದ ಅವರೆಲ್ಲ ನೋಡ್ಕೊಂಡು ಬಂದ. ಬಟ್ ನಾವು ಹೊಸದ್ರಿಂದ ನಾವು ಒಂದು ವಿಶೇಷ, ನಮ್ಗೆ ಹಾಳ್ಕೇರಿದ್ದು ಗೊತ್ತಿರಲಿಲ್ಲ, ಮಾರಂ ಬಸರಿದ್ದು ಹಂಗಾಗಿ ಈ ವರ್ಷ ನಾ ಹಾಳ್ಕೆರೆಯನ್ನು ನೋಡ್ತೀನಿ, ಮಾರಂ ಬಸರಿಯನ್ನು ನೋಡ್ತೀನಿ ಹಬ್ಬಗಳನ್ನ. ಯಾಕಂದ್ರೆ ಮೊಹರಂ ಮೇಲೆ ಮೊದಲಿಂದ ಪ್ರೀತಿ ನಮ್ಗೆ. ನಾ ಎಲ್ಲಿ ಹೋದ್ರೂ ಮೊಹರಂ ಮಿಸ್ ಮಾಡ್ಕೊಂತಿದ್ದಿಲ್ಲ. ಹಂಗಾಗಿ ಡ್ಯೂಟಿಯಲ್ಲಿದ್ದಾಗ ಇಲ್ಲಿ ವಿಶೇಷತೆಗಳನ್ನು ನೋಡೋದು ಒಂದು ನಮ್ಮ ಸೌಭಾಗ್ಯ. ಯಾಕಂದ್ರೆ ನಾವು ಎಲ್ಲೇ ವರ್ಷ 1 ವರ್ಷ 2 ವರ್ಷ ಇರ್ತೀವಿ, ಮತ್ತೆ ಅಧಿಕಾರಿಗಳು ಹೋಗ್ತೀವಿ ಬೇರೆ ಬೇರೆ. ನಾವು ಎಲ್ಲಿ ಹೋದ್ರೂ ನೆನಪಿರುತ್ತೆ. ನಾವು ಮುಂದ್ ಕಡೆ ಹಿಂಗೆ ಮಾತಾಡ್ತೀವಿ. ನಾವು ಈಗ ಹೆಂಗೋ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಬಗ್ಗೆ ಮಾತಾಡ್ತೀವಲ್ಲ, ಈಗ ನರೇಗಲ್ ಭಾಗದ ಬಗ್ಗೆ ನಾ ಎಲ್ಲಿ ಮುಂದ್ ಕಡೆ ಹೋಗ್ತೀನಿಲ್ಲ. ಈಗ ಬಾಗಲಕೋಟೆ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗೋದನ್ನ ಈ ನರೇಗಲ್ ಭಾಗದ ಬಗ್ಗೆ ಹೇಳ್ತೇನೆ. ಈ ರೀತಿ ಹಿಂಗೆ ಇತ್ತು ಅಂತೇಳಿ ಹಾಳ್ಕೆರೆದಾಗಿರ್ಬೋದು, ನಾವು ಮಾರಂ ಬಸರಿರ್ಬೋದು, ಹಿಂಗೆ ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ತೀವಿ ನಾವು ಕರ್ತವ್ಯ ಮಾಡ್ತೀವಿ. ಈ ಹಿಂದೆ ಕೈಘಟನೆ ಆಗಿರ್ಬೋದು, ಒಳ್ಳೆ ರೀತಿಯಿಂದ ಮಾಡೋದಾಗಿರ್ಬೋದು, ಅವು ಎರಡನ್ನೂ ಹೇಳ್ಕೊಂಡು ಹೋಗ್ತಿರ್ತೀವಿ ನಾವು. ಹಂಗೆ ನಿಮ್ಮ ಹಬ್ಬಗಳನ್ನ ಈ ವರ್ಷ ನೋಡೋ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾವೆಲ್ಲರೂ ಸೇರಿಬಿಟ್ಟು ಮೊಹರಂ ಹಬ್ಬನ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ಆಚರಿಸ್ತಾ ಹೇಳ್ತಾರೆ. ಇಡೀ ಭಾರತದೊಳಗಡೆ ಏನಿಲ್ಲ ಅದು ನನ್ನ ನೆರವೇರಿಸಂತ ನೋಡಿ. ಹಾಳ್ಕೆರೆ ಒಳಗೆ ದೇವರು ಹಳೆ ದೇವ್ರು ಏನಂತೀವಲ್ಲ ಪಾಂಜಾಬ, ಆ ದೇವರಿಗೆ ನಮ್ಮ ಅಂದಾನ ಮಹಾಸ್ವಾಮಿಗಳು ಈ ಲಿಂಗದ ಕಾಯಿ ಕಟ್ಟ್ಯಾರ. ಇತಿಹಾಸ ಹಳೆ ದೇವರು ಎದ್ದು ಮಠಕ್ಕೆ ಹೋದಾಗ ಹಳೆ ದೇವರಿಗೂ ಕೂಡ ಲಿಂಗಧಾರಣೆಯನ್ನು ಮಾಡಿದ್ದು ಇಡೀ ಭಾರತದಲ್ಲಿ ಇತಿಹಾಸ. ಅದ್ರ ಜೊತೆಗೆ ಇರ್ತಕ್ಕಂಥ ದೇವರಿಗೆ ರಾಷ್ಟ್ರಧ್ವಜವನ್ನು ಕಟ್ತಾರೆ. ಇದು ಬಹಳ ಐತಿಹಾಸಿಕ ದಾಖಲೆ. ಇದು ಹಾಳ್ಕೆರೆ ಒಳಗೆ ನಡೀತಕ್ಕಂಥದ್ದು. ರಾಷ್ಟ್ರಧ್ವಜ ಕಟ್ಕೊಂಡು ಪಾಂಜಾಗ ಲಿಂಗಧಾರಣೆ ಮಾಡಿಕೊಂಡು ಹೋಗುವಂಥದ್ದು. ಹಿಂದೂಗಳು ಮತ್ತು ಇಸ್ಲಾಂ ಧರ್ಮದವರು ಭಾರತದ ಒಂದು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಹೊಂದ್ಕೊಂಡ್ರು ಅನ್ನೋದಕ್ಕೆ ಹಾಳ್ಕೆರೆನ ಸಾಕ್ಷಿ. 4ನೇ ಕ್ಲಾಸ್ ಓದು ಮತ್ತು ಮೊಹರಂ ಹಬ್ಬದಲ್ಲಿ ಬೇರೆ ಬೇರೆ ಹಾಡುಗಳನ್ನು ಆ ಹಾಡು ಕೇಳಿಬಿಟ್ರೆ
ಎಷ್ಟೋ ಜನರಿಗೆ ಮನಸ್ಸು ಹಗುರಾಗ್ತದೆ ಮೊಹರಂ ಹಬ್ಬದ ಹಾಡುಗಳು. ಆದರೆ ಈಗಿನ ನಮ್ಮ ಯುವ ಪಡೆ ಯಾವ ಚಟಕ್ಕೆ ಬಲಿ ಬಿದ್ದಾರೋ ಅಥವಾ ಯಾವ ಒಂದು ಕ್ರಿಯಾಶೀಲತೆಗೆ ಮಾರುವುದರೋ ಅದು ನನಗಂತರ ಆಗ್ತಾ ಇರ್ತದೆ ಸರ. ಮೊಹರಂ ಹಬ್ಬದ ಹಾಡುಗಳು ನಮ್ಮ ಗಿಡದ ಸರ್ಗೆಲ್ಲ ಗೊತ್ತಿರಬೇಕು, ಇಷ್ಟು ಸೊಗಸಾಗಿ ರಾಗಬದ್ಧವಾಗಿ ಅವರು ಯಾವ ಶಾಲೆಯೂ ಕಲಿತಿಲ್ಲ, ಯಾವ ಡಿಗ್ರಿನೂ ಮುಗಿದಿದ್ದರಿಂದ ಅವ್ರು ಹಾಡ್ತಕ್ಕಂಥ ಹಾಡುಗಳನ್ನು ಅತಿ ಕಿವಿಗೆ ಇಂಪಾಗಿ ಬೆಳೆ ಬರ್ತಾನೆ ಹೋಗಿರೋ ಮೊಹರಂ ಮಕ್ಕಳು ನಾ ಕೇಳಿದ್ದೆ. ಆ ಹಾಡುಗಳು ಅಲ್ಲಿ ಜನರ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ತವೆ ಹಿಂದಿನ ಕಾಲದಲ್ಲಿ. ಈಗ ಏನಾಗೈತಿ ಹಾಡುಗಳು ಮತ್ತು ಹಬ್ಬಗಳ ವ್ಯತ್ಯಾಸ ಅಂತ ಹೇಳಿದ್ರೆ ಕವಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಸರ್. ಆಗಿನ ಕಾಲದ ಸಂಸ್ಕೃತಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಒಂದು ನೀರಿಗಾಗಿ ಬಾವಿ ಹುಡುಕಿದ್ರೆ ಇವತ್ತು ನೀರಿಗಾಗಿ ಬಾರಿ ಹೋಗೋರು ಅಷ್ಟೇ. ನಾವು ಯಾಕೆ ಹಾಳಾಗತ್ತೀವಿ ದೈಹಿಕವಾಗಿ ಅಂತಂದ್ರೆ ನೀರನ್ನು ತೆಗೆದುಕೊಂಡು ಬಾವಿಗಿಂತ ಸಂಸ್ಕೃತಿ ಎದ್ದೆ ಸಿಗವ ಕಾಕ ದೊಡ್ಡಪ್ಪ ನಮ ಅಂತಿದ್ರು. ಇಂದು ಬಾರಿ ಬಿಟ್ಟದ ಜನ ಈಗ ಸಂಸ್ಕೃತಿನೂ ಬಿಟ್ಟಾರ, ಹಾಡೂ ಬಿಟ್ಟಾರ, ಕತ್ತಿನೂ ಬಿಟ್ಟಾರ, ಕವನನೂ ಬಿಟ್ಟಾರ, ಚುಟಿ ಕೇಳೋದು ಬಿಟ್ಟಾರ. ಬರೀ ಹಬ್ಬ ನಮ್ಮ ದೇಶದ ಭಾಳ ಶಾಂತಿಯ ಸಂಕೇತಗಳು ಇಂಡಿಯಾದೊಳಗೆ. ಬೇರೆ ಯಾವ ದೇಶದೊಳಗೆ ಹಬ್ಬ ಮಾಡೋದು ಭಾಳ ಕಡಿಮೆ. ಅವ್ರು ಬರೀ ಸಾಫ್ಟ್ವೇರ್ ಎಲ್ಲ ಇಂಜಿನಿಯರ್ಸ್ಗಳು ಹೋಗ್ತಾರೆ, ಕೆಲಸ ಮಾಡ್ತಾರೆ, ಮನೆಗೆ ಬಂದು ಮಲಗ್ತಾರೆ. ಆದರೆ ಇಂಡಿಯಾದೊಳಗೆ ಮಾತ್ರ ವಿಶೇಷವಾಗಿ ಹಬ್ಬಗಳನ್ನು ಭಾಳ ವಿಶೇಷವಾಗಿ ಅದು ಮುಂದಿನ ಮೊಹರಂ ಹಬ್ಬದ ಪ್ರಯುಕ್ತ ನಾವೆಲ್ಲ ಹೋಗಿದ್ದೇವೆ. ಮೊಹರಂ ಹಬ್ಬ ಇದು ಕೇವಲ ಮುಸಲ್ಮಾನರ ಹಬ್ಬ, ಎಲ್ಲ ಜನಾಂಗಗಳು ಕೂಡಿಕೊಂಡು ಮಾಡ್ಕೊಳ್ತಾ ಇರುವಂಥ ಹಬ್ಬ. ಯಾವಾಗಲೂ ಇದು ಶಾಂತ ರೀತಿಯಿಂದಲೇ ನಡೀತೀವಿ. ಆಮೇಲೆ ಇದು ಏನು ರೀತಿ ಹುಸೇನ್ ಮತ್ತು ಯಜೀದರ ಒಂದು ಕೃತ್ಯ, ಅವರು ಏನು ಬಲಿದಾನ ಹಾಕ್ತಾರೆ ಹುಸೇನ್ ಆ ಬಲಿದಾನದ ಪ್ರಯುಕ್ತ ಏನೈತಿ